ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಶ್ಮಿಕಾ ಮಂದಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ. ಯಾಕೆ ಅಂತಂದರೆ ಐ ಆಮ್ ದ ಫಸ್ಟ್ ಎವರ್ ಆ್ಯಕ್ಟ್ರೆಸ್ ಫ್ರಮ್ ಕೊರವ ಕಮ್ಯುನಿಟಿ ಅಂತ ಹೇಳಿದ್ದಾರೆ. ಸೀರಿಯಸ್ಲಿ ಇದು ನೋಡಿಕೊಂಡು ಹೇಳಬೇಕಿತ್ತು. ಏನು ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕಿತ್ತು ಇವರು, ಅಥವಾ ಇವ್ರಿಗೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಂಡು ಮಾತಾಡಬೇಕಿತ್ತು, ಇಲ್ಲ ರಿಸರ್ಚ್ ಮಾಡಬೇಕಿತ್ತು, ತಿಳಿದವ್ರನ್ನ ಕೇಳಬೇಕಿತ್ತು. ಏನೂ ಇಲ್ಲದೆ ನನ್ನ ಅಕೌಂಟಲ್ಲಿ ದುಡ್ಡಿದೆ ಗುರು, ಎಸ್, ನಾನು ಏನು ಹೇಳಿದ್ರು ಸುಳ್ಳಾದರೂ ಸತ್ಯ ಆಗಿಬಿಡುತ್ತೆ, ನಾನು ಏನು ಹೇಳಿದ್ರು ಸರಿ ಅನ್ಕೋತಾರೆ ಜನ, ನಾನು ಏನು ಹೇಳಿದ್ರು ಜನ ಒಪ್ಕೋತಾರೆ ಅನ್ನುವಂಥ ಒಂದು ಇಮ್ಯಾಜಿನೇಷನಲ್ಲಿ ಹೇಳಿದಂಥ ಸ್ಟೇಟ್ಮೆಂಟ್ ಆಗಿರಬಹುದೇನೋ ಇದು. ರಶ್ಮಿಕಾ ಮಂದಣ್ಣ ಅವರೇ, ನಿಮ್ಗೊಂದು ಮಾತು ಹೇಳ್ತೀನಿ. ನೀವು ಹುಟ್ಟಿದ್ದು 5 ಏಪ್ರಿಲ್ 1996. ಮೊಟ್ಟ ಮೊದಲನೇ ಕೊಡವ ಸಮಾಜದಿಂದ ಬಂದಂತಹ ನಾಯಕ ನಟಿ ನಾನೇ ಅಂತ ನೀವು ಹೇಳ್ಕೊತಾ ಇದ್ದೀರಾ. ಆದರೆ ಮೊಟ್ಟ ಮೊದಲನೇ ನಾಯಕಿ ಕೊಡವ ಸಮಾಜದಲ್ಲಿ ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವು ಹುಟ್ಟಕ್ಕಿಂತ ಮುಂಚೆನೇ 1 ವರ್ಷ ಬಿಫೋರ್ 1995 ಪ್ರೇಮ ಅವರು ಆ್ಯಕ್ಟ್ ಮಾಡಿರ್ತಾರೆ ಸವ್ಯಸಾಚಿ ಅನ್ನುವಂಥ ಸಿನಿಮಾ. ಶಿವಣ್ಣ ಅವ್ರ ಜೊತೆ ನಾಯಕ ನಟಿಯಾಗಿ ನಟಿಸಿದಂಥ ಸಿನಿಮಾ 1995 ರಿಲೀಸ್ ಆಗಿರುತ್ತೆ. ಅಂದರೆ ನೀವು ಹುಟ್ಟೋಕ್ಕಿಂತ ಮುಂಚೆನೇ 1 ವರ್ಷ ಬಿಫೋರೇ ಕನ್ನಡ ಸಿನಿಮಾದಲ್ಲಿ ಕೊಡವ ಸಮಾಜದ ಹೆಣ್ಣುಮಗಳೊಬ್ಬಳು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿರ್ತಾರೆ. ನೀವು ಹುಟ್ಟೋಕ್ಕಿಂತ ಮುಂಚೆ 1 ವರ್ಷ. ನೀವು ನೋಡಿದ್ರೆ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಕೂತ್ಕೊಂಡು ಮೈಕ್ ಇಟ್ಕೊಂಡು ಐ ಆಮ್ ದ ಫಸ್ಟ್ ಎವರ್ ಆ್ಯಕ್ಟರ್ ಫ್ರಮ್ ಕೊಡವ ಸಮಾಜ ಅಂತ ಹೇಳ್ತಾ ಇದ್ದೀರಾ. ವಾಟ್ ಈಸ್ ದಿಸ್? ನಾನು ಅದೇ ಹೇಳಿದ್ನಲ್ಲ, ನನ್ನ ಅಕೌಂಟಲ್ಲಿ ದುಡ್ಡಿದೆ ಗುರು, ನಾನು ಏನು ಹೇಳಿದ್ರು ಸರಿ, ನಾನು ಹೇಳಿದ್ದೆಲ್ಲ ಒಪ್ಕೊಳ್ಳೇಬೇಕು ಜನ. ಯಾವುದಾದ್ರೂ ಒಂದು ಟ್ರೋಲ್ ಪೇಜಲ್ಲಿ ಹಾಕ್ಬಿಟ್ಟು ನಿಮ್ಮನ್ನ ಆಡ್ಕೊಂಡು ಹಾಕ್ಬಿಡ್ತಾರೆ, ಏನಮ್ಮ ಈ ಹುಡುಗಿ ಹಿಂಗೆ ಮಾತಾಡ್ತಾಳಲ್ಲ ಅಂತ. ಮಿನಿಮಮ್ ಸ್ವಲ್ಪ ಯೋಚನೆ ಮಾಡಬೇಕಿತ್ತು, ಅಥವಾ ನೀವು ತಿಳ್ಕೊಬೇಕಿತ್ತು, ಯಾರನ್ನಾರು ಕೇಳಬೇಕಿತ್ತು. ನೀವು ಹೇಳಿರೋದು ಬರೀ ಸ್ಟೇಟ್ಮೆಂಟ್ ಆಗಿ ಉಳ್ಕೊಂಡಿಲ್ಲ. ಈಗ ಹಿರಿಯ ನಟರು, ಹಿರಿಯ ನಟಿಯರು, ನಿಮಗಿಂತ ಮುಂಚೆ ಬಂದವರು, ನೀವು ಹುಟ್ಟಕ್ಕಿಂತ ಮುಂಚೆನೇ ಕೊಡವ ಸಮಾಜದಿಂದ ಬಂದಂಥ ಹೀರೋಯಿನ್ಗಳು ಆ್ಯಕ್ಟ್ ಮಾಡಿದಾರಲ್ಲ, ಸೀನಿಯರ್ ಮೋಸ್ಟ್ ಆ್ಯಕ್ಟರ್ಗಳು, ಅವ್ರಿಗೆಲ್ಲ ನೀವು ಅವಮಾನ ಮಾಡೋದಂಗೆ ಲೆಕ್ಕ ಇದು, ಅಥವಾ ನಿಮ್ಮ ರೆಸ್ಪೆಕ್ಟ್ನ ನೀವೇ ಕಿತ್ತು ಬಿಸಾಕ್ದಂಗೆ ಲೆಕ್ಕ. ಸೀರಿಯಸ್ಲಿ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ನಿಮ್ಮ ಕಡೆಯಿಂದ, ಯಾವುದೋ ಬೇರೆ ಸ್ಟೇಟ್ ಅವಳು ನಾನು ಅಂತ, ಕರ್ನಾಟಕ ಸ್ಟೇಟಿಂದ ಬಂದಿಲ್ಲ, ಅದು ಹೈದ್ರಾಬಾದ್, ಐ ಆಮ್ ಫ್ರಮ್ ಹೈದ್ರಾಬಾದ್, ಬಾರ್ನ್ ಆ್ಯಂಡ್ ಬಾಟ್ ಅಪ್ ಸಮಥಿಂಗ್ ಏನೋ ಹೇಳ್ಕೊಂಡಿದ್ರಂತೆ. ಎಲ್ಲಿ ನಗಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ಬಿಟ್ಟಿದ್ದೆ ನಾನು, ಆಯಿತಾ. ಆಮೇಲೆ ಕನ್ನಡ ಬರಲ್ಲ, ಕನ್ನಡ ಮಾತಾಡೋದೇ ಕಷ್ಟ ಅಂತ ಹೇಳ್ತೀರಾ. ಅದನ್ನು ನೀವು ಮಾತಾಡಿ ಸುಮಾರು ಹೆಚ್ಚು ಕಡಿಮೆ 8-9 ವರ್ಷ ಆಗಿರ್ಬೋದು, 7-8 ವರ್ಷ ಆಗಿರ್ಬೋದು ಮೇ ಬಿ. ನೀವು ಇಂಡಸ್ಟ್ರಿ ಕಾಲಿಟ್ಟಾಗಿಂದನೂ ಇಲ್ಲಿ ಬೆಳೆದ್ರಿ, ಇಲ್ಲಿ ಒಂದು ಸಿನಿಮಾ ಮಾಡಿದ್ರಿ, ಸಿಕ್ಕಾಪಟ್ಟೆ ಫೇಮಸ್ ಆಯಿತು, ಅದನ್ನು ಬೇರೆ ಭಾಷೆಯಲ್ಲಿ ರಿಮೇಕ್ ಮಾಡಿಕೊಂಡ್ರು, ಬೇರೆ ಭಾಷೆಯಲ್ಲಿ ಅದನ್ನು. ಅದಾದ ಮೇಲೆ ನೀವು ಕನ್ನಡ ಬಿಟ್ಟು ಹೋದ್ರಿ, ತೆಲುಗು, ತಮಿಳ್, ಹಿಂದಿಯಲ್ಲೆಲ್ಲ ಮಾಡಿದ್ರಿ, ಬಾಲಿವುಡ್ ರೇಂಜ್ಗೆಲ್ಲ ಮಾಡಿದ್ರಿ. ಮಾಡ್ತಾ 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 ಮನುಷ್ಯನಿಗೆ ರೆಕ್ಕೆ ಬಲಿತಾ ಏನಾಗುತ್ತೆ, ಹೌದು, ನೀವು ಹೋಗ್ತಾ 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 ಜನಗಳು ನಿಮಗೆ ಚಿಕ್ಕದಾಗಿ ಕಾಣಬಹುದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಚಿಕ್ಕವರಾಗ್ಬಿಡಿ. ಮನುಷ್ಯರು ಫ್ಲೈಟಲ್ಲಿ ಹೋಗೋವಾಗಲೂ ಅಷ್ಟೇ, ಕೆಳಗಡೆ ಬಗ್ಗೆ ನೋಡಿದ್ರೆ ಈ ಗಾಡಿ, ದೊಡ್ಡ ದೊಡ್ಡ ಲಾರಿಗಳು, ದೊಡ್ಡ ಬಿಗ್ಗೆಸ್ಟ್ ಟ್ರಕ್ಸ್ ಇನ್ ದ ವರ್ಲ್ಡ್ ಅಂತ ಅನ್ನಿಸ್ಕೊಳ್ಳುವಂಥ ವಸ್ತುಗಳೇ ಇಷ್ಟಿಷ್ಟು ಕಾಣಿಸ್ಬಿಡ್ತವೆ ಮೇಲಕ್ಕೆ ಹೋಗ್ಬಿಟ್ರೆ. ಸೊ ನೀವು ಇವಾಗ ಮೇಲೆ ಹಾರಾಡ್ತಾ ಇರ್ಬೋದು, ಬೇರೆಯವರು ನಿಮ್ಮ ಕಣ್ಣಿಗೆ ಚಿಕ್ಕ ಚಿಕ್ಕ ಇರುವೆಗಳ ಥರ ಕಾಣಿಸ್ತಿರ್ಬಹುದು, ಆದರೆ ನೀವು ಚಿಕ್ಕವರಾಗ್ಬಿಡಿ. ಮಾತಾಡ್ಬಿಟ್ಟು ಏನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋದು ಕರೆಕ್ಟಾಗಿದೆಯಾ, ನಮ್ಮ ಮನೆಯವರೇ ನನ್ನ ವಿಡಿಯೋ ನೋಡಿದ್ರೆ, ನಾನು ಕೊಡ್ತಿರೋ ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಮ ಮನೆಯವ್ರು ಏನು ಅನ್ಕೋಬೇಕು, ಇಸ್ ಇಟ್ ರೈಟ್ ಆರ್ ರಾಂಗ್ ಅಂತ ಯೋಚನೆ ಮಾಡಿ ಒಂದೊಂದು ಮಾತನ್ನು ಆಡಬೇಕು. ದಯವಿಟ್ಟು ಬೇರೆ ಆ್ಯಕ್ಟರ್ಗಳಿಗೆ ಒಂಥರ ಹೆಂಗಾಗ್ಬಿಡಿದೆ, ಏನಪ್ಪ ಇಷ್ಟವನ್ನಾಗಿ ಮಾತಾಡ್ತಾರೆ, ಹಂಗಾರೆ ನಾವೇನೂ ಅಲ್ವಾ, ಇವಳಿಗಿಂತ ಮುಂಚೆ ಬಂದವಳು ನಾನೇನೂ ಅಲ್ವಾ. ಬೇರೆ ಆ್ಯಕ್ಟರ್ಗಳು, ಕೊಡವ ಸಮಾಜದ ಬೇರೆ ಬೇರೆ ನಾಯಕ ನಟರಿಯರು, ಸೀರಿಯಸ್ಲಿ ನಾನು ಏನಪ್ಪ ದುಡ್ಡು ಬಂದರೆ ಏನು ಬೇಕಾದ್ರೂ ಮಾತಾಡ್ಬಿಡ್ತಾರೆ ಜನ. ಆಶ್ಚರ್ಯ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ನಿಜವಾಗ್ಲೂ ರಶ್ಮಿಕಾ ಮಂದಣ್ಣ ಅವರೇ, ನಿಜವಾಗ್ಲೂ ದುಡ್ಡು ಬಂದರೆ ಮನುಷ್ಯ ಈ ಮಟ್ಟಕ್ಕೆ ಚೇಂಜ್ ಆಗಿ ಹೋಗ್ತಾನ ಅಂತ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ. ಅಪ್ಪ ಏನಪ್ಪ ಕನ್ನಡನೇ ಮರ್ತುಬಿಟ್ರು, ಕನ್ನಡ ಮಾತಾಡೋಕ್ಕೆ ಕಷ್ಟ ಅಂತಂದರು. ಐ ಆಮ್ ಫ್ರಮ್ ಹೈದ್ರಾಬಾದ್ ಅಂತಂದರು. ಈಗ ನೋಡಿದ್ರೆ ಐ ಆಮ್ ದ ಫಸ್ಟ್ ಎವರ್ ಆ್ಯಕ್ಟ್ರೆಸ್
ಫ್ರಮ್ ಕೊರವ ಸಮಾಜ ಅಂತ ಹೇಳ್ಕೊತಾ ಇದ್ದಾರೆ. ಈ ಥರ ದುಡ್ಡು ಬಂದ್ಬಿಟ್ರೆ ಹಿಂಗ ಮನುಷ್ಯ ತನ್ನನ್ನು ತಾನೇ ಮರೆಯೋವರೆಗೂ ಮರ್ತು ಬಿಡ್ತಾನ, ಬೆಳೆದು ಬಿಡ್ತಾನ, ಮೇಲೆ ಕಾರ್ಬಿಡ್ತಾನ. ನೀವು ಯಾವುದೇ ದೇಶಕ್ಕಾರಾದರೂ, ನೀವು ಎಷ್ಟೇ ಮೇಲಕ್ಕೆ ಹೋದ್ರೂ, ನೀವು ರಾಕೆಟಲ್ಲಿ ಹೋದ್ರೂ ಕೂಡ, ಸ್ಪೇಸಲ್ಲೇ ಇದ್ದರೂ ಕೂಡ ನೀವು ಯಾವತ್ತಾದರೂ ಒಂದು ದಿವಸ ಭೂಮಿಗೆ ಬರಲೇಬೇಕು. ಇದು ಸತ್ಯ. ಇದನ್ನು ಯಾವತ್ತೂ ತಿಳ್ಕೊಳ್ಳಿ. ಇನ್ನೊಂದು ಸರಿ ನಾಲ್ಗೆ ಇದೆ ಅಂದ್ಬಿಟ್ಟು ಹೆಂಗಂದ್ರೆ ಮಾತಾಡೋಕೆ ಹೋಗ್ಬಿಡಿ. ಬೇರೆ ಆ್ಯಕ್ಟ್ರುಗಳು ಏನು ತಿಳ್ಕೊತಾರೆ ನನ್ನ ಬಗ್ಗೆ, ಕನ್ನಡದವರು, ತೆಲುಗವರು, ತಮಿಳವರು, ಆಯ್ತಪ್ಪ ಈಗ ಎಲ್ಲರೂ ಸರ್ಚ್ ಮಾಡೋಕೆ ನಿಂತ್ಕೋತಾರೆ ಗೂಗಲ್ನ, ಹೂ ಇಸ್ ದ ಫಸ್ಟ್ ಆ್ಯಕ್ಟ್ರೆಸ್ ಫ್ರಮ್ ಕೊಡವ ಸಮಾಜ ಅಂತ. ಆವಾಗ ನಿಮ್ಮ ಮರ್ಯಾದೆ ನೀವೇ ಹರಾಜು ಹಾಕೊಂಡಂಗೆ. ರಶ್ಮಿಕಾ ಮಂದಣ್ಣ ಅವರೇ, ಇದಕ್ಕೆ ನೀವೇನು ಹೇಳ್ತೀರಾ ದಯವಿಟ್ಟು ಜನಗಳು ಕಮೆಂಟ್ ಮಾಡಿ. ಯಪ್ಪ, ಜೀವನದಲ್ಲಿ ನಾನು ದುಡ್ಡು ಮಾಡಬೇಕು ಅಂತ ಆಸೆ ಇದೆ, ಈ ಮಟ್ಟಕ್ಕೆ ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲಪ್ಪ. ನಾನು ಎಲ್ಲಿದ್ದರೂ, ನಾನು ಎಷ್ಟೇ ದೊಡ್ಡವನಾದರೂ, ಎಷ್ಟೇ ಚಿಕ್ಕವನಾದರೂ, ನನ್ನ ಹೊಟ್ಟೆಗೆ ಅನ್ನ ತಿನ್ನಲಿ, ಬಿರಿಯಾನಿ ತಿನ್ನಲಿ, ಚಿನ್ನನೇ ತಿನ್ನಲಿ, ನಾನು ಕನ್ನಡಿಗ, ಕರ್ನಾಟಕದವನು ಅನ್ನೋ ಒಂದು ಪ್ರಜ್ಞೆ ನನ್ನ ಮನಸ್ಸನ್ನು ಕಾಡ್ತಾ ಇರಬೇಕು. ಆವಾಗ ಅನಿಸುತ್ತೆ ನಮ್ಮ ಮನೆಯವ್ರು ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ. ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು, ನಾನು ಎಲ್ಲಿಂದ ಬಂದಿದ್ದೀನಿ. ಡೋಂಟ್ ಫರ್ಗೆಟ್ ಯುವರ್ ರೂಟ್ಸ್ ಆಲ್ವೇಸ್. ಥ್ಯಾಂಕ್ ಯು.